ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕಡಿಮೆಯಾಗಿದೆ ಮಳೆ. ಆದರೆ ಮಳೆ ಕಡಿಮೆ ಆದರೂ ಕೂಡ ಅವಾಂತರಗಳು ಮಾತ್ರ ತಪ್ಪುತ್ತಾ ಇಲ್ಲ. ಅವಾಂತರಗಳ ಸರಮಾಲೆಯೇ ಕಂಡು ಬರ್ತಾ ಇದೆ. ದೋಣಿಗಲ್ ಬಳಿ ರಾಷ್ಟ್ರೀಯ ಹೆದ್ದಾರಿಯ ತಡೆಗೋಡೆ ಕುಸಿತ ಆಗ್ಬಿಟ್ಟಿದೆ. ಮಳೆ ನಿಂತಿದೆ, ಆದರೆ ಮಳೆ ನೀರಿನಿಂದಾಗಿ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇದ್ದಾವೆ. 100 ಮೀಟರ್ಗೂ ಹೆಚ್ಚು ಹೆದ್ದಾರಿಯ ತಡೆಗೋಡೆ ಕುಸಿತ ಆಗಿರೋದು. ತಡೆಗೋಡೆ ಕುಸಿದು ಲೋಡ್ ಗಟ್ಟಲೆ ಮಣ್ಣು ಬಿದ್ದಿದೆ. ರೈತ ಬೆಳೆದಂತ ಏಲಕ್ಕಿ ತೋಟದ ಮೇಲೇನೆ ಮಣ್ಣು ಬಿದ್ದುಬಿಟ್ಟಿದೆ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ತಡೆಗೋಡೆ ಕುಸಿತ ಆಗಿರೋದು. ಹೆದ್ದಾರಿ 75ರಲ್ಲಿ ಕೆಲ ಹೊತ್ತು ಏಕಮುಖ ರಸ್ತೆಯಲ್ಲಿ ವಾಹನ ಸಂಚಾರ ಕೂಡ ನಡೆದಿರೋದು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಜಿಲ್ಲೆಯ ಅಧಿಕಾರಿಗಳಿರ್ಬೋದು, ಅಲ್ಲಿಗೆ ಬಂದು ಭೇಟಿ ಕೊಡಬೇಕಿದೆ. ಏನು ಸಮಸ್ಯೆ ಆಗಿದೆ, ಏನು ಕತೆ ಅಂತ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆ ನಿಂತರೂ ಅವಾಂತರ ಮಾತ್ರ ಇನ್ನೂ ನಿಂತಿಲ್ಲ. ಸಕಲೇಶಪುರ ತಾಲೂಕಿನ ದೋಣಿಗಲ್ ಬಳಿ ಈಗಾಗಲೇ ನಡೆಯುತ್ತಿದ್ದಂತಹ ಕಾಮಗಾರಿ, ಸಿಮೆಂಟ್ ರಸ್ತೆಯ ಕಾಮಗಾರಿ ಸಂಪೂರ್ಣವಾಗಿ ಕುಸಿದು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಆ ದೃಶ್ಯಾವಳಿಗಳನ್ನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಇದು ಕೇವಲ ಪಶ್ಚಿಮ ಮುಂಗಾರಿನ ಎರಡನೇ ಮಳೆ ಆರಂಭ, ಅಂದರೆ ಎರಡನೇ ಬಾರಿಗೆ ಮಳೆ ಈಗಾಗಲೇ ಆರಂಭವಾಗಿರ್ತಕ್ಕಂಥದ್ದು. ಆರಂಭವಾಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅಂದರೆ ಮಳೆಯ ರಭಸಕ್ಕೆ ಈಗಾಗಲೇ ಸಂಪೂರ್ಣವಾಗಿ ತಡೆಗೋಡೆ ಮಾಡಲಾಗಿತ್ತು. ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಏಲಕ್ಕಿ ರೈತ ಬೆಳೆದಿದ್ದಂತಹ ಏಲಕ್ಕಿ ಸಂಪೂರ್ಣವಾಗಿ ನಷ್ಟವಾಗಿದೆ ಅನ್ನುವ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಒಂದು ಕಡೆ ಏನೋ ಕಲ್ಲುಗಳನ್ನ ಹಾಕಿ ಅದಕ್ಕೆ ತಂತಿಗಳ ಭದ್ರ ಮಾಡಲಾಗಿತ್ತು, ತಂತಿಗಳ ಮುಖಾಂತರ ಭದ್ರ ಮಾಡಲಾಗಿತ್ತು. ಆದರೆ ಈಗಾಗಲೇ ಸಂಪೂರ್ಣವಾಗಿ ಆ ಎಲ್ಲವನ್ನು ಕೂಡ ಲೆಕ್ಕಿಸದೆ ಮಳೆಗೆ ಕೊಚ್ಚಿಕೊಂಡು ಹೋಗಿರುವಂತಹ ದೃಶ್ಯಗಳು ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿ ಬಿರುಕು ಬಿಟ್ಟಿದೆ ಅನ್ನುವ ದೃಶ್ಯಗಳು. ಅಂದರೆ ಸಂಪೂರ್ಣವಾಗಿ ಯಾವೆಲ್ಲ ರೀತಿಯಾಗಿ ಅಂದರೆ ದಿನದಿಂದ ದಿನಕ್ಕೆ ಕುಸಿಯುತ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇರುವಂಥದ್ದು. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಇವತ್ತು ಮಳೆ ಒಂದಿಷ್ಟು ಕಡಿಮೆ ಆದರೂ ಅವಾಂತರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಈಗಾಗಲೇ ಏಕಮುಖ ಸಂಚಾರವಾಗಿ ಬೆಂಗಳೂರು ಮತ್ತು ಮಂಗಳೂರಿಗೆ ವಾಹನ ಸವಾರರು ಪ್ರಯಾಣ ಮಾಡ್ತಾ ಇರುವಂತಹ ದೃಶ್ಯಗಳು ಕಾಣಸಿಗ್ತಾ ಇದೆ. ಇನ್ನೊಂದು ಕಡೆ ತಡೆಗೋಡೆ ಕಟ್ಟಿದಂತಹ ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಹೋಗಿರುವಂತಹ ಘಟನೆ ಈಗಾಗಲೇ ನಡೆದಿರುವಂಥದ್ದು. ಅಲ್ಲಿ ನಾವು ತೋರಿಸ್ತಾ ಇರುವಂತಹ ದೃಶ್ಯ ಯಾವುದು ಅಂತ ಅಂದರೆ ಏಲಕ್ಕಿ ತೋಟ. ಏಲಕ್ಕಿ ತೋಟಕ್ಕೆ ಈಗಾಗಲೇ ಕುಸಿದು ಬಿದ್ದೋಗಿರುವಂಥದ್ದು. ಸುಮಾರು ಲೋಡ್ಗಟ್ಟಲೆ ಕುಸಿದು ಬಿದ್ದೋಗಿರುವಂತಹ ಮಣ್ಣು ಏಲಕ್ಕಿ ತೋಟದೊಳಗಡೆ ಬಿದ್ದಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಒಂದು ಕಡೆ ಈಗಾಗಲೇ ಏಕಮುಖ ಸಂಚಾರಕ್ಕೆ ತಾಲೂಕು ಆಡಳಿತ ಸಿದ್ಧತೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಏನು ಮಳೆ ನಿಂತರೂ ಅವಾಂತರ ಮಾತ್ರ ಇನ್ನೂ ಕಡಿಮೆ ಆಗಿಲ್ಲ. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಸಕಲೇಶಪುರ. ಮಣ್ಣು